1 ಕಪ್ ಸೋಯಾ ಗ್ರ್ಯಾನ್ಯೂಲ್ಸಲ್ಲಿ ಒಂದು 4-5 ಜನಕ್ಕಾಗುವಷ್ಟು ಸೋಯಾ ಕರಿ ಹೇಗೆ ಮಾಡೋದು ನೋಡೋಣ ಬನ್ನಿ. ಹೈ ಪ್ರೋಟೀನ್ ಕರಿ, ನೀವು ಟ್ರೈ ಮಾಡಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಚಾಪರ್ನ ತಗೊಂಡು ಅದಕ್ಕೆ ಒಂದು ಈರುಳ್ಳಿ, 1 ಸ್ಪೂನಷ್ಟು ಅಂದರೆ 1 7-8 ಬೆಳ್ಳುಳ್ಳಿ, ಆಮೇಲೆ 1 ಇಂಚಷ್ಟು ಶುಂಠಿ ಇದನ್ನು ಹಾಕ್ಕೊಂಡು ಫೈನಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಚಾಪರಲ್ಲಿ ಮಾಡಿದ್ರೆ ಸುಲಭನೂ. ಅದರಿಂದ ಇದನ್ನು ಚಾಪ್ ಮಾಡಿಕೊಂಡು ಈಗ ಒಂದು ಕಡೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಇದು ತುಂಬ ಹೆಲ್ತಿ ಕೂಡ, ವೆಜಿಟೇರಿಯನ್ ಕೀಮಾ ಕರಿ ಅಂತಲೂ ಹೇಳ್ಬೋದು ನೀವು. ಆಮೇಲೆ ಅದೇ ಚಾಪರಲ್ಲಿ ನಾನು 2 ಟೊಮ್ಯಾಟೊ ತೊಗೊಂಡು ಅದನ್ನು ಫೈನಾಗಿ ಚಾಪ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಪೇಸ್ಟ್ ಥರ ಆಗಬೇಕು, ಕರಿ ಜೊತೆ ಬ್ಲೆಂಡ್ ಆಗಬೇಕಲ್ಲ, ಅದಕ್ಕೆ ನಾನು ಇವಾಗ 1 ಕಪ್ಪಷ್ಟು ಸೋಯಾ ಗ್ರ್ಯಾನ್ಯೂಲ್ಸ್ ತೊಗೊಂಡಿದ್ದೀನಿ. ನೀವು ಸೋಯಾ ಚಂಕ್ಸ್ ಇದ್ದರೆ ಅದು ಬೇಕಾದ್ರೆ ಸ್ವಲ್ಪ ಮಿಕ್ಸಿನಲ್ಲಿ ಹಾಕ್ಕೊಂಡು ಪೌಡ್ರ್ ಥರ ಮಾಡಿಕೊಂಡು ಹಾಕ್ಕೋಬೋದು. ಇದಕ್ಕೆ 2 ಕಪ್ಪಷ್ಟು ಸ್ವಲ್ಪ ಬೆಚ್ಚಗಿರೋ ನೀರು ಹಾಕ್ಕೊಂಡು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು 10 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಬೇರೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನೋಡಿ 10 ನಿಮಿಷ ಆಗಿದೆ. ಇವಾಗ ನಾನು ಇದನ್ನು ಒಂದು ಇದ್ರ ಸಹಾಯದಿಂದ ಡ್ರೈನ್ ಮಾಡ್ಕೋತೀನಿ, ನೀರೆಲ್ಲ ತೆಕ್ಕೊಳ್ತಾ ಇದ್ದೀನಿ ಜರಡಿಯಿಂದ. ಇವಾಗ ನೋಡಿ ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ತೆಕ್ಕೊಂಬಿಡಿ. ಆಮೇಲೆ ಇವಾಗ ಇದನ್ನು ಕರಿ ಮಾಡೋಕ್ಕೆ ರೆಡಿಯಾಗಿದೆ ಈಗ ಸೋಯಾ ಗ್ರ್ಯಾನ್ಯೂಲ್ಸ್. ಇವಾಗ ಒಂದು ಕಡಾಯಿನ ಕಾಯಿಸ್ಕೊಂಡು ಅದಕ್ಕೆ 1 ದೊಡ್ಡ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಜೀರಿಗೆ, 1 ಪೀಸಷ್ಟು ಚಕ್ಕೆ, 2 ಲವಂಗ, ಆಮೇಲೆ 1 ಪಲಾವ್ ಎಲೆ, 1 ಸ್ಟಾರ್ ಅನೀಸ್ ಇಷ್ಟು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಈಗ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದವರು 1 ಹಸಿಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಹಾಕ್ಕೋಬೋದು. ಆಮೇಲೆ ಇದಕ್ಕೆ ನಾನು ಅರಿಶಿನ, ಧನಿಯಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ವಲ್ಲ ಚಾಪರಲ್ಲೇ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರೋಣ. ಯಾರೆಲ್ಲ ನೋಡ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇವಾಗ ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಆವಾಗ 1/4 ಕಪ್ಪಷ್ಟು ನಾನು ಫ್ರೋಝನ್ ಪೀಸ್ ಅಥವಾ ಬಾಯ್ಲ್ಡ್ ಪೀಸ್ ತೊಗೊಂಡಿದ್ದೀನಿ. ಆಮೇಲೆ ಇವಾಗ ಮಾಡಿಟ್ಕೊಂಡಿದ್ದೀವಲ್ಲ ಸೋಯಾ ಗ್ರ್ಯಾನ್ಯೂಲ್ಸ್ ಅದನ್ನು ಹಾಕ್ಕೋಬೋದು. ನೀವು ಸೋಯಾ ಚಂಕ್ಸಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ಆಮೇಲೆ 1 ಸ್ಪೂನಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾರೆಲ್ಲ ನೋಡ್ತಾಯಿದ್ರು ಇದನ್ನು ನೀವು ಸೋಯಾ ಕೀಮಾ ಕರಿ ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಾಗುತ್ತೆ, ತುಂಬ ಹೆಲ್ತಿ ಕೂಡ. ನಾನ್ ವೆಜಿಟೇರಿಯನ್ ತಿಂದಲೇ ಇರೋರು ವೆಜಿಟೇರಿಯನ್ಗೆ ಇದು ಒಳ್ಳೆ ಪ್ರೋಟೀನ್ ಕೊಡುತ್ತೆ. ಇದನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಂಡು ಬಿಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಅಷ್ಟೇ ರುಚಿಯಾಗೂ ಇರುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಡ್ರೈ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಬೇಯಬೇಕು. ಅದರಿಂದ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದ್ಸತಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಟ್ಟು 1-2 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಇವಾಗ 1-2 ನಿಮಿಷ ಆದಮೇಲೆ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಫಿನಿಶ್ ಮಾಡ್ಕೊಳ್ತಾಯಿದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್, ಲೈಕ್, ಕಾಮೆಂಟ್, ಶೇರ್. ನೀವೇ ರೆಸಿಪಿ ಟ್ರೈ ಮಾಡಿ ನೋಡಿ, ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.